ಒಂದು ಸಮಾಜಮುಖಿ ಕಾರ್ಯದ ಮುಖಾಂತರ ಅರ್ಥಪೂರ್ಣವಾಗಿ ಜನ್ಮ ದಿನಾಚರಣೆಯನ್ನ ಸಕ್ಸಸ್ ಮಾಡಿದ್ರ ಅವರ ಹಿತೈಷಿಗಳು ಫ್ರೆಂಡ್ಸ್ ವೆಲ್ ವಿಷರ್ ಎಲ್ಲ ಏನ್ ಮೆಸೇಜ್ ಸರ್ ಪಾಸ್ ಔಟ್ ಆಯ್ತು ಸೊಸೈಟಿಗೆ? ಏನ್ ಮೆಸೇಜ್ ಅಂದ್ರೆ ಲೋಹಿತರಿಂದನೂ ಕೂಡ ಅವ್ರ ಸಮುದಾಯ ಅವ್ರನ್ನು ಕೂಡ ಒಪ್ಪಿದೆ ಅನ್ನೋದು ಈ ಮೂಲಕ ಮೆಸೇಜ್ ಆಗಿದೆ. ಮತ್ತೆ ಅವ್ರ ಹುಟ್ಟುಹಬ್ಬವನ್ನ ಮಾಡ್ಲೇಬೇಕು ಅಂತ ಹೇಳಿ ಒಂದು ತಿಂಗಳಿಂದನೇ ಕೂಡ ಒಂದ್ 2-3 ಬಾರಿ ಪೂರ್ವಭಾವಿ ಸಭೆಯನ್ನ ಕರೆದು ನಾವು ಹಮ್ಮಿಕೊಂಡಿದ್ವಿ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಪ್ರತಿಯೊಬ್ಬರು ಕಾರ್ಯಕರ್ತರು ಕೂಡ ಶ್ರಮ ಇದೆ ಅಂತ ಹೇಳಕ್ ನಾನು ಬಯಸ್ತೀನಿ. ಏನ್ ಸರ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಆಯ್ತು? ತುಂಬಾ ಜನ ಎಲ್ಲ ಫಾರಿನ್ ಟ್ರಿಪ್ ಮಾಡ್ತಾರೆ, ಬೇರೆ ಕಡೆ ಹೆಂಡತಿ ಜೊತೆ ಹೋಗಿ ಬರ್ತಾರೆ ಬರ್ಡಿಗೆ. ಡಾಕ್ಟರ್ ಈ ಮನಸ್ಥಿತಿ ಅವರಲ್ಲಿ ಅವ್ರಿಗೆ ನಮ್ಮ ಡಾಕ್ಟರ್ಗೆ ಏನಪ್ಪಾ ಅಂದ್ರೆ ಅವ್ರು ಬಡತನದಲ್ಲಿ ಬೆಳೆದು ಬಂದವರು, ಅವರು ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಹೇಳಕ್ ಬಯಸ್ತೇನೆ. ಹಾಗಾಗಿ ಬಡತನ ನೋವು ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆ ಒಂದ್ ನಿಟ್ಟಿನಲ್ಲಿ ಅವರು ಇವತ್ತು ವಿವಿಧ ರೀತಿಯಾದ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಮೊದಲಿಗೆ ದೇವಸ್ಥಾನಕ್ಕೆ ಹೋದ್ವಿ, ದೇವಸ್ಥಾನ ಪೂಜೆಯನ್ನ ಮಾಡಿ, ವಿಶೇಷವಾದ ಪೂಜೆನ ಮಾಡಿ, ನಂತರ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಹಣ್ಣು ಹಂಪಳನ್ನ ವಿತರಣೆಯನ್ನ ಮಾಡಿದೀವಿ. ಅದರ ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಬುಕ್ ಅನ್ನ ವಿತರಣೆ ಮಾಡುವಂತ ಕೆಲಸ ಕೂಡ ಇವತ್ತು ಒಂದು ಸಮಾಜಮುಖಿ ಕಾರ್ಯವನ್ನ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವಾಗಲೂ ಕೂಡ ನಮ್ಮ ಸಹಾಯ ಮತ್ತು ಸಹಕಾರ ಅವ್ರ ಜೊತೆಲಿ ಇರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಅಂದ್ರೆ ಯಾವ ತರದಲ್ಲಿ ವಿಶ್ ಮಾಡ್ತೀರಿ ಮುಂದೆ? ಅವರು ನನ್ನ ಆತ್ಮೀಯ ಸ್ನೇಹಿತರು, ಹಾಗಾಗಿ ಅವ್ರ ಏಳಿಗೆನ ನಾನು ಬಯಸ್ತೀನಿ. ನನ್ನ ಏಳಿಗೆನೂ ಕೂಡ ಅವರು ತುಂಬಾ ಬಯಸ್ತಾರೆ. ಮತ್ತೆ ಅವ್ರ ನಾಯಕತ್ವ ಸಂಪೂರ್ಣ ನಾವು ಒಪ್ಕೋತೀವಿ, ನಮ್ಮ ನಾಯಕತ್ವ ಅವ್ರು ಒಪ್ಕೋತಾರೆ. ಹಾಗಾಗಿ ನಮ್ಮಿಬ್ಬರ ನಡುವೆ ಒಂದು ಅವಿನಾಭಾವ ಸಂಬಂಧ. ಬಂದ್ರೆ ಒಂದಷ್ಟು ಮ್ಯಾಕ್ಸಿಮಮ್ ಜನ ಇರೋಲ್ಲ ರಾಜಕೀಯಕ್ಕೆ ಬರ್ಬೇಕು ಜನ ಬಯಸಿದ್ರೆ ಯಾರು ತಡೆಯಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಾಗವಹಿಸುವಂತ ಹಕ್ಕಿದೆ. ಆ ಒಂದ್ ನಿಟ್ಟಿನಲ್ಲಿ ಜನ ಏನಾದ್ರು ಬಯಸಿದ್ರೆ ಆ ಒಂದ್ ನಿಟ್ಟಿನಲ್ಲಿ ಅವರು ಕೂಡ ಸೇವೆ ಮಾಡಕ್ಕೆ ಸಿದ್ಧವಾಗಿರ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಜನ ಸೇವೆ ಮಾಡಕ್ಕೆ ವೈದ್ಯರಾಗಿ ಸೇವೆ ಮಾಡ್ತಿದ್ದಾರೆ. ಹೌದು, ಈಗ ನೋಡಿ ಯಾವ ಸೇವೆ ಮಾಡ್ಕೊಂಡ್ರು ಕೂಡ ವೈದ್ಯಕೀಯ ಸೇವೆಯನ್ನ ಜನ ಅಷ್ಟು ಮರೆಯಲ್ಲ. ಹಾಗಾಗಿ ಅವ್ರ ವೈದ್ಯಕೀಯ ಸೇವೆ ಮುಂದೊಂದು ದಿನ ಅದು ಕಟ್ಟೆ ಹೊಡಿಬಹುದು ಅನ್ನೋದು ನನ್ನ ಭಾವನೆ. ಎಲ್ಲರ ಆಶೀರ್ವಾದ ಬೇಕಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರಭುಗಳು ಬಯಸಿದ್ರೆ ಅವರು ಮುಂದೊಂದು ದಿನ ಇನ್ನೂ ದೊಡ್ಡ ಸೇವೆ ಮಾಡ್ಲಿಕ್ಕೆ ಅವರು ಕೂಡ ಸಿದ್ಧವಾಗಿದ್ದಾರೆ.